ಅಣ್ಣ ಅವಳು ಬಂದೋಳಣ್ಣ. ಹೌದಾ? ದುರ್ಗುಟ್ಕೊಂಡು ನೋಡ್ತಾವಳೆ. ಯಾಕೆ ಸರಿಯಾಗಿ ರಿಪೇರಿ ಮಾಡಿದ್ದೆ ಇಲ್ಲ ತರ್ಲಾಗಿಲ್ಲ ಏನಾದ್ರು ಮಾಡಿದ್ಯಾ? ನಾವು ಸರಿಯಾಗಿ ಮಾಡಿದ್ದೀನಣ್ಣ, ನೀ ಬಾಣ. ಏಯ್ ಬಾರೋ ಇಲ್ಲಿ. ಏನ್ ಮೇಡಮ್ ಎಲ್ಲ ಸರಿ ಇದೆ ತಾನೆ? ನಿನ್ ತಲೆ, ನೀನ್ ರಿಪೇರಿ ಮಾಡಿದ್ರೆ ತಾನೇ ಸರಿಯಾಗಿರೋಕೆ. ಬರೀ ಮಾತಾಡ್ತೀರಾ ಅಷ್ಟೇ, ರಿಪೇರಿ ಮಾತ್ರ ಏನೂ ಇಲ್ಲ. ಏನು ನಮಗೆ ರಿಪೇರಿ ಮಾಡಕ್ ಬರೋದಿಲ್ವಾ? ಅಷ್ಟಿದ್ರೆ ನಮ್ಮ ಶೆಡ್ಡಲ್ಲಿ ಇಷ್ಟು ಗಾಡಿ ನಿಂತಿರ್ತಿರ್ಲಿಲ್ಲ. ಓಹೋ, ನೀನ್ ರಿಪೇರಿ ಮಾಡಿ ಕಳಿಸಿದ್ರೆ ತಾನೇ ಇವೆಲ್ಲ ಹೋಗೋಕೆ. ಬಂದಿದ್ದಕ್ಕೆ ಒಂದಿದ್ರೆ ಒಂದಿಲ್ಲ ಅಂತ ಎಲ್ಲ ಬಿಚ್ಚಾಕ್ ನಿಲ್ಲಿಸ್ಬಿಡ್ತೀಯಾ? ಇನ್ನೆಲ್ಲಿ ಹೋಗುತ್ತವೆ? ಅಯ್ಯೋ, ಈ ಹಳೆ ಗಾಡಿನ ಪದೇ ಪದೇ ರಿಪೇರಿ ಮಾಡೋ ಬದಲು ಯಾವ್ದಾದ್ರು ತಿಪ್ಪೆಗೆ ಬಿಸಾಕ್ಬಿಡಿ ಹೋಗಿ. ಏನಂತೆ? ಅವನು ಅಂದಿದ್ದು ತಪ್ಪು, ಆದ್ರೂ ಒಬ್ಬ ಗಂಡಸಿನ ಮೇಲೆ ಒಂದು ಹೆಣ್ಣು ಕೈ ಮಾಡೋದು ಇನ್ನೂ ತಪ್ಪು. ತಿಳಿದೇ ಇರೋ ಯಾವನೋ ಒಬ್ಬ ಬಂದು ಮದ್ವೆ ಆಗದೆ ಇರೋ ಹೆಣ್ಣಿನ ಕೈ ಹಿಡಿದ್ರೆ ಅದು ಎಂಥ ದೊಡ್ಡ ತಪ್ಪು ಅಂತ ಗೊತ್ತಾ ನಿಮ್ಗೆ? ತಪ್ಪು ಆದ್ರೆ ಪಾಪ ಅವನ ಮುಖಾಮುಖಿ ಎಲ್ಲ ಚಚ್ಚೋದಾತು ಅಂತ ಹಿಡ್ದೆ. ನಾನೇನು ಮದುವೆ ಆಗದ ಅಂದವಾದ ಕನ್ನಡಿಗರ ಕನಸಿನ ರಾಣಿ ಕೈ ಹಿಡ್ದಿಲ್ವಲ್ಲ. ಮತ್ತಿನ್ ಯಾರ್ ಕೈ ಹಿಡ್ಕೊಂಡಿದ್ದೀರಾ ಮಿಸ್ಟರ್? ಹೌದಾ? ಐ ಆಮ್ ಸಾರಿ, ನೈಸ್ ಮೀಟಿಂಗ್ ಯು. ಡೇಯ್, ಯಾಕಲ್ಲ ತರಲೆ ಮಾಡ್ತೀಯಾ? ನಾನ್ ಮಾಡಿಲ್ಲ ಸರ್. ಮೇಡಮ್ ಗೊತ್ತಿಲ್ಲ ನಿಂಗೆ? ಇಲ್ಲ ಸರ್. ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡ. ಇಲ್ಲ ಸರ್. ಮೇಡಮ್ ಸ್ವಲ್ಪ ಅರ್ಥವಾಯ್ತಾ? ಆಯ್ತು ಸರ್, ಹೋಗ್ಬನ್ನಿ ಸರ್. ನೀವು ಹೋಗಿ, ನಾನು ನನಗೂ ನೋಡ್ತೀನಿ. ಗೊತ್ತು, ನೀವ್ ಹೋಗಿ. ನಾನು ಹೋಗ್ತೀನಿ. ಮೆತ್ತಗೋಗಿ ಪಾರ್ಟ್ಸ್ ಎಲ್ಲಾದ್ರೂ ಕಳ್ಸ್ಕೊಂಡ್ ಬಿಟ್ಟವ ಅಂತ ಹೇಳೋಣ ಅಂತಿದ್ದೆ. ನನ್ಗೆ ಗೊತ್ತು, ಅದಕ್ಕೆ ಹೇಳಿಲ್ಲ. ಬರ್ತೀನಿ. ಏಯ್ ಹೋಗಯ್ಯ. ಅಯ್ಯೋ, ನನ್ಗೆ ಗಾಡಿ ರಿಪೇರಿ ಮಾಡಿಸಿ ಸಾಕಾಗ್ ಹೋಯ್ತು. ಆ ಮೆಕ್ಯಾನಿಕ್ ಹೇಳ್ತಾನೆ ನಿಮ್ ಗಾಡಿ ತಗೊಂಡ್ ಹೋಗಿ ತಿಪ್ಪೆಗೆ ಬಿಸಾಕಿ ಅಂತ. ಒಂದ್ ಬಿಡ್ಬೇಕು ಅಂತಿದ್ದೆ, ತಪ್ಪೋಯ್ತು. ಏನಮ್ಮ ಇವತ್ತು ಜಗಳನ? ನಾನ್ ಯಾಕೆ ಜಗಳ ಮಾಡ್ಲಿ? ಅವರೇ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾರೆ. ಯಾವನೋ ಒಬ್ಬ ದಾರಿಲಿ ಹೋಗೋನು ನನ್ ಕೈ ಹಿಡ್ಕೊಂಡು ನನಗೆ ಬುದ್ಧಿವಾದ ಹೇಳ್ತಾನೆ. ಎಷ್ಟು ಧೈರ್ಯ ಅವನ್ಗೆ! ಹಾಗೆ ಒಂದು ಕೊಟ್ಟು ಹಲ್ಲೆಲ್ಲ ಉದುರಿಸ್ಬಿಡ್ಬೇಕು ಅಂತಿದ್ದೆ. ಅಯ್ಯೋ, ಎಲ್ಲೋ ರೇಗಿಸ್ದೋರ್ನ ಇಲ್ಲಿಗೆ ಬಂದ್ ಬೈದ್ರೆ ಏನಮ್ಮ ಪ್ರಯೋಜನ? ಅಲ್ಲಿಗಲ್ಲೇ ಮರ್ತು ಬಿಡ್ಬೇಕು. ಅದೇ ಒಂಥರ ಜಾಣ್ತನಮ್ಮ. ಮರೆಯುವಂತ ಮಾತಾ ಅದು? ಸರಿಯಾಗಿ ಹಿಡ್ಕೊಂಡು ಹೋಗ್ರಿ, ನಿಮ್ ಪಾರ್ಟ್ಸ್ ಎಲ್ಲ ಕಳ್ಸ್ಕೊಂಡ್ ಬಿದ್ಬಿಟ್ಟಾತು ಅಂತಾನೆ. ಎಷ್ಟು ಕೊಬ್ಬ ಅವನಿಗೆ! ಹಾಗಂತ ಅವನ ಕಸರತ್ತಿಗೆ ನಿನ್ ಮಸರತ್ ತೋರ್ಸ್ಬೇಕಾಗಿತ್ತು. ಅವನ ಪಾರ್ಟ್ಗಳೆಲ್ಲ ಕಳಚಿ ಅವನ ಕೈಗೆ ಕೊಟ್ಟು ಬರ್ಬೇಕಾಗಿತ್ತು. ಇನ್ನೊಂದ್ಸಲ ಸಿಕ್ಲಿ ಹಾಗೆ ಮಾಡ್ತೀನಿ. ಇನ್ನೊಂದ್ಸಲ ಸಿಗೋದೇನ್ ಬಂತಮ್ಮ? ಇನ್ಯಾರು ಯಾವಾಗ್ಲೂ ನಿನ್ನ ವಿಷಯದಲ್ಲಿ ಮಾತಾಡ್ಕೊಡ್ದು. ಹಾಗೆ ಈ ದುಡ್ಡನ್ನ ಕೊಟ್ಬಿಟ್ಟು ಮೊಪೆಡ್ನ ರಿಪೇರಿ ಮಾಡು ಅಂತ ಹೇಳ್ತೀನಿ. ನಿಮಗೆಲ್ಲ ಎಷ್ಟು ದುಡ್ಡು ಬಂತ ಅಂಕಲ್? ಮೇಲ್ಗಡೆ ರೂಮು ಬಾಡ್ಗೆ ಕೊಟ್ಟೆ. ಯಾರನ್ನ ಕೇಳ್ಕೊಟ್ರಿ? ನಿನಗೆ ಹೇಳಿದ್ರೆ ಬೇಡ ಅಂತ ಗೊತ್ತು, ಅದಕ್ಕೆ ನಿನಗೆ ಹೇಳ್ದೇನೆ ನಾನೇ ಕೊಟ್ಬಿಟ್ಟೆ. ಯಾರವನು? ಯಾರೋ ಒಬ್ಬ ಬಂದ, ಒಳ್ಳೆಯವನ ಕಂಡ, ಇಂಟರ್ವ್ಯೂ ಮಾಡದೆ ಪಾಸ್ ಆದ, ಕೊಟ್ಟೆ. ನಾನು ಅವನ್ನ ನೋಡ್ಬೇಕು. ಈರಮ್ಮ, ನೀನ್ ನೋಡಕ್ ಅವನ್ ಎಲ್ಲಿದ್ದಾನೆ ಈಗ? ಚಾಪೆ ದಿಂಬು ತರೋಕೆ ಮಾರ್ಕೆಟ್ ಹೋಗಿದ್ದಾನೆ. ಅಲ್ಲಪ್ಪ, ರೂಮ್ನಲ್ಲಿ ಮಂಚ ಇದೆ, ಹಾಸಿಗೆ ಮೇಲೆ ತೆಪ್ಪಗೆ ಮಲ್ಕೋ ಅಂದ್ರೆ, ಇಲ್ಲ ನನಗೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಮೈ ಕೈ ಕಾಲು ನೋವುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಬಿನ್ನಿ ಮಿಲ್ಲಲ್ಲಿ ಕೆಲಸ ಮಾಡ್ತಾನೇನು? ಇಲ್ಲಮ್ಮ, ಇಂಜಿನಿಯರು, ಟ್ರೈನಿಂಗ್ಗೋಸ್ಕರ ಬಂದಿದ್ದಾನೆ. ಹಿಡ್ಕೋ. ಕಾಯ್ತಾ ಇದ್ದೀನಿ, ಈ ಆಸಾಮಿ ಹೊರಗಡೆನೆ ಬರ್ತಿಲ್ವಲ್ಲ. ಗುಡ್ ಮಾರ್ನಿಂಗ್ ಬೇಬಿ. ಮಾರ್ನಿಂಗ್ ಅಂಕಲ್. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಅದೇ ನಮ್ಮ ಮನೆಗ್ ಬಾಡಿಗೆಗೆ ಬಂದಿರೋರ್ನ ನೋಡ್ಬೇಕು ಅಂತ ಕಾಯ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಹೇಗಿದೆ ನನ್ನ ಮಸಲತ್ತು, ಕಸರತ್ತು? ನಾನೊಬ್ಬನ್ನ ಒಂದ್ಸಲ ನೋಡ್ದೆ ಅಂದ್ರೆ ಮುಗೀತು, ಅವನು ಹೀಗೆ ಇರ್ತಾನೆ ಅಂತ ಹೇಳ್ಬಿಡ್ತೀನಿ. ಚಿನ್ನದಂತ ಹುಡುಗನು ಇಲ್ಲ ಇದೇ ಸರಿಯಾದ ಜಾಗ ಅಂತ ಹುಡುಕೊಂಡು ಬಂದು ನೇಣ್ ಹಾಕೊಂಡ್ಬಿಟ್ನು. ಅಯ್ಯೋ, ಬಿಡ್ತು ಅನ್ನಮ್ಮ, ಬಿಡ್ತು ಅನ್ನು. ಈಗಾಗಲೇ ಅವನ ಮನೆಗೆ ಬಂದು 3 ದಿನ ಆಯ್ತೋ ಇಲ್ವೋ? ಸ್ನಾನ ಮಾಡುವಾಗ ನೀರ್ ಶಬ್ದ ಕೇಳುತ್ತೆ, ಅಡಿಗೆ ಮಾಡುವಾಗ ಪಾತ್ರೆ ಶಬ್ದ ಕೇಳುತ್ತೆ, ಹೊರಗಡೆ ಹೋಗೋ ಬೀಗ ಹಾಕಿರುತ್ತೆ, ಒಳಗಡೆ ಬಂದಾಗ ಬೀಗ ತೆಗೆದಿರುತ್ತೆ. ಹೌದೋ ಅಲ್ವೋ? ನೀನ್ ಹೇಳಿದ ಪ್ರಕಾರ ಅವ್ನು ನೇಣು ಹಾಕೊಂಡಿದ್ರೆ 3 ದಿನದವರೆಗೂ ಅಯ್ಯೋ ನನ್ನ ಕೈ ಕಾಲೇ ಆಡ್ತಾ ಇಲ್ವಲ್ಲಮ್ಮ, ಇನ್ನು ಅವನ ಕೈ ಕಾಲ ಆಡುತ್ತಾ? ಮತ್ತೆ ಆಸಾಮಿ ಯಾವಾಗ ಹೊರಗಡೆ ಬರ್ತಾನೋ ಯಾವಾಗ ಒಳಗಡೆ ಹೋಗ್ತಾನೋ ಯಾವ್ದು ಗೊತ್ತಾಗಲ್ವಲ್ಲ. ಅದೇ ಇವನ್ ಸ್ಪೆಷಾಲಿಟಿ. ಇಷ್ಟಕ್ಕೂ ಇವನ್ ಜಾಗದಲ್ಲಿ ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಹಾಲು ಕೊಡಿ, ಕಾಫಿ ಪುಡಿ ಕೊಡಿ, ಸಕ್ಕರೆ ಕೊಡಿ ಅಂತ ದಿನಕ್ಕೆ 20 ಸಲ ಅಲಿತಾ ಇದ್ರು. ಇವನು ಉತ್ತಮ ಪುರುಷ. ಇನ್ ಎಷ್ಟು ದಿನ ಅಂತ ಮುಖ ತೋರಿಸ್ದೇ ಇರಕ್ಕಾಗುತ್ತೆ? ಊರಿಗೆ ಬಂದವಳು ನೀರಿಗೆ ಬರ್ದೇ ಇರಕ್ಕಾಗುತ್ತಾ? ತಿಂಗಳಾಗತ್ಲು ಬಾಡಿಗೆ ಕೊಡಕ್ಕಾದ್ರೂ ಬಂದೇ ಬರ್ಬೇಕು. ಬಾಡಿಗೆ ಕೊಡಕ್ಕಾದ್ರೂ ಬರ್ತಾನೋ ಇಲ್ಲ ಕಿಟಕಿಲೇ ಬಿಸಾಕ್ತಾನೋ ಯಾರಿಗ್ ಗೊತ್ತು? ಅಮ್ಮ,
ನೀನೊಂದ್ ಸರ್ತಿ ಆ ಉತ್ತಮ ಪುರುಷನ ನೋಡ್ಬೇಕಮ್ಮ. ಅಂಕಲ್, ಜಾಸ್ತಿ ಹೊಗಳ್ಬೇಡಿ, ಆಯಾಸ ಆಗುತ್ತೆ. ನಿಮ್ಮ ಉತ್ತಮ ಪುರುಷ ನಾಳೆನೆ ಮುಖ ತೋರ್ಸೋ ಹಾಗೆ ಮಾಡ್ತೀನಿ. ನೀನ್ ನಿಲ್ಸಿದ್ರೆ ನೀನಾಗೆ ಹೊರಗೆ ಬರ್ತೀಯ. ಅಯ್ಯೋ ಸರ್ ತಣ್ಣೀರ್ ಸ್ನಾನ ಯಾಕೆ ಮಾಡ್ತಿದ್ದೀರಾ? ನಾನು ಬಕೆಟ್ ನಲ್ಲಿ ಬಿಸಿನೀರು ತಂದಿದ್ದೀನಿ, ಸ್ನಾನ ಮಾಡಿ. ಬೇಡ ಬೇಡ, ಪರವಾಗಿಲ್ಲ. ನನಗೆ ಹೆಣ್ಮಕ್ಳಾದ್ರು ಸ್ನಾನ ಮಾಡೋದು ಕಷ್ಟ ಆಗ್ತದೆ. ನೀವು ದಯವಿಟ್ಟು ಹೋಗಿ ಹೋಗಿ. ನಿಮ್ಮಂಥ ಒಳ್ಳೆಯವರಿಗೆ ಇಷ್ಟಾದ್ರೂ ಸಹಾಯ ಮಾಡ್ದಿದ್ರೆ ಹೇಗೆ ಹೇಳಿ? ಬೇಡಿ ಬೇಡಿ, ನೀವು ಬೇಡಿ. ನಿಮ್ಮ ಮಾವ ಇದಾರಲ್ಲ, ಅವ್ರು ಬಂದು ಬಾಯಿಂದ ಎಲ್ಲಾ ನೀರು ಹುಯ್ದ್ರು ಪರವಾಗಿಲ್ಲ. ದಯವಿಟ್ಟು ನೀವು ಹೋಗಿ ಪ್ಲೀಸ್. ನೀವು ಸ್ನಾನ ಮಾಡಿ ಮುಖ ತೋರಿಸ್ತಾ ಇದ್ರೆ ನನಗೆ ಹುಚ್ಚ ಹಿಡಿದು ಬಿಡುತ್ತೆ. ನಾನು ಮುಖ ತೋರಿಸಿದ್ರೆ ನನಗೆ ಹುಚ್ಚ ಹಿಡಿದು ಬಿಡುತ್ತೆ ಮೇಡಮ್. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ಇಲ್ಲ, ಕೇಳಿರೋಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಯಾರ ಹತ್ರ ಮಾತಾಡೋದೇ ಇಲ್ಲ. ಅಯ್ಯೋ ಅಂಕಲ್, ಅಂಕಲ್ ಏನಮ್ಮ? ಹೋಗಿ ಹೋಗಿ ಎಂಥವನಿಗೆ ಬಾಡಿಗೆ ಕೊಟ್ಟಿದ್ದೀರಾ ನೀವು? ಯಾಕಮ್ಮ, ಏನಾಯ್ತು? ಮೊನ್ನೆ ನನ್ನ ಕೈ ಹಿಡ್ಕೊಂಡಿದ್ದ ಅಂತ ಹೇಳಿದ್ನಲ್ಲ, ಇವನೇ. ಹೌದಾ? ಇವನೇನೊಂದು ಕ್ಷಣ ಇಲ್ಲಿ ಇಟ್ಕೊಡುದು, ಖಾಲಿ ಮಾಡಿಸಿ. ಸ್ವಲ್ಪ ಹೇಳಿ ಸರ್, ಸಮಾಧಾನ ಮಾಡಿ ಸರ್. ಹೇಳ್ತೀನಿ, ಹೇಳಲೇಬೇಕು. ಅಡ್ವಾನ್ಸ್ ಬೇರೆ ಖರ್ಚಾಗೋಗಿದೆ. ನೀವು ಖಾಲಿ ಮಾಡಿಸ್ತೀರಾ ಇಲ್ವೋ? ಅಮ್ಮ, ಈಗ ನಾನೇನ್ ಹೇಳ್ತೀನಿ ಅಂದ್ರೆ, ನಿನ್ನ ಹ್ಯಾಕ್ ಖಾಲಿ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗೋದು ಹೋಗ್ತಿರ್, ಸ್ವಲ್ಪ ನೀರ್ ಹಾಕ್ಬಿಡಿ. ಶಟ್ ಅಪ್. ಮಾವ, ನೀರ್ ಹಾಕಿ. ಏನಪ್ಪ? ಬಿಸಿನೀರು ತಂದಿದ್ದಾರೆ, ಹಾಕಿ. ನೀರು ಹಾಕ್ಲೇಬೇಕಲ್ಲಪ್ಪ ಇವಾಗ. ರೀ ಪದ್ದೆ ಪದ್ದೆ. ಏನು ಪದ್ದಿನ? ನಾನೇ ನಿಮ್ ಹೆಂಡತಿ ಏನ್ರಿ? ಮಿಸ್ ಪದ್ಮಿನಿ ಅಂತ ಕರೀರಿ. ಅದೇ ಮಿಸ್ ಬದ್ಮಿನಿ, ಇದೇನ್ ಅನ್ಯಾಯ? ನಿಮ್ಮನೆ ಲೈಟ್ ಉರಿತಾ ಇದೆ, ನಮ್ಮನೇಲಿ ಯಾಕೆ ಉರಿತಾ ಇಲ್ಲ ಅಂತ. ಆ ಪಾರ್ಟಿ ಕರೆಂಟ್ ಉರಿಸಿದ್ರೆ ಹಾಗೆ, ಅದಕ್ಕೆ ಪವರ್ ಕಟ್. 7 ಗಂಟೆ ಪವರ್ ಕಟ್ಟ? ನಾನು ಇವ್ರಿಗೆ ಬಂದಿರೋದೇ ಓದೋಕೆ ಅಂತ. ನೀವು ಪವರ್ ಕಟ್ ಮಾಡಿದ್ರೆ ನಾನು ಓದೋದೇನ್ ಬಂತು ಕರ್ಮ? ನೋಡ್ರಿ, ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಇವತ್ತೇ ಖಾಲಿ ಮಾಡ್ಕೊಂಡು ರೈಟ್ ಹೇಳಿ. ಅಡ್ವಾನ್ಸ್, ಡೆಪಾಸಿಟ್, ರೆಂಟ್ ಅಂತೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರು ಅಂದ್ರೆ ನಿಮ್ಮ ಉದ್ದೇಶ ಆದ್ರೂ ಏನು? 7 ಗಂಟೆಗೆ ಪವರ್ ಕಟ್ಟು ಅಂತ. ಸರಿ, ನಾಳೆಯಿಂದ ನಾನೊಂದು ಪೆಟ್ರೋಮ್ಯಾಕ್ಸ್ ತಂದು ಇಡ್ತೀನಿ. ಈ ನಿಮ್ಮ 40 ಕ್ಯಾಂಡಲ್ ಪವರ್ ಬಲ್ಬ್ಗಿಂತ ಅದೇ ವಾಸಿ. ಅದಕ್ಕೇನು ಕಟ್ಟಿಲ್ವಲ್ಲ. ಸಾಕೋಗ್ರಿ. ಹೆಣ್ಣಿಗೆ ಇಷ್ಟೊಂದು ಗರ್ವ ಇರಬಾರ್ದು. ನಾನು ಮಾತಾಡ್ತಾ ಇದ್ದೀನಿ, ತಿಂತಾನೆ ಇದ್ದಾಳೆ. ಸಾಕು, ಹೋಗ್ರಿ. ಏನ್ ಮಾವ, ಮತ್ತೆ ನೀವೇ ನೀರು ಬಿಡ್ತಾ ಇದ್ದೀರಿ? ಹೌದಪ್ಪ, ನಮ್ ಕೆಲಸ ಇನ್ಯಾರು ಮಾಡ್ತಾರೆ? ನಾವು ತಾನೇ ಮಾಡ್ಬೇಕು. ನ್ಯಾಯವಾಗಿ ನಿಮ್ಮ ಸೊಸೆ ಈ ಕೆಲಸನೆಲ್ಲ ಮಾಡಬೇಕು. ಮೈ ಮೇಲಿರೋ ಜಂಬ ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೆ. ಹೌದು, ಅವಳಿಗೆ ಹೇಳೋರು ಯಾರು? ಇದೇನು ಇಷ್ಟು ಸಣ್ಣ ಬರ್ತಾ ಇದೆ? ನಮ್ ಕಾಲನೇ ದಪ್ಪಕ್ ಬರೋದಕ್ಕೆ. ಸದ್ಯ ಇಷ್ಟಕ್ಕಾದ್ರೂ ಬರ್ತಾ ಇದ್ದಾರೆ, ಸಂತೋಷ ಪಡ್ಬೇಕು. ನನ್ ಸೊಸೆ ಸ್ನಾನಕ್ಕೆ ಹೋಗ್ಬಿಟ್ರೆ ಇಷ್ಟೂ ನೀರು ಬರೋಲ್ಲ. ಸ್ನಾನಕ್ಕೆ ಹೋಗಿದ್ದಾಳ? ಹ್ಮ್. ಅಯ್ಯಯ್ಯೋ, ಇದವಂತೆ ಕೆಲಸ. ಅಮೆರಿಕದಲ್ಲಿದ್ದಾಳ? ಎಲ್ಲೆಲ್ಲಿ ನೋಡೋಣ. ಅಯ್ಯ, ಗಿಣಿಗೂ ಗಿಡಗನಿಗೂ ಜೋಡಿ ಮಾಡ್ತಿದ್ದಾರಲ್ಲ ಸರ್. ಹಾಗಂತೀಯ? ಹಾ, ನನಗೇನಂತೆ, ನಮ್ಮ ಪದ್ಮಿನಿ ಬಾಳ ಹಾಳಾಗಬಾರ್ದು ಅಂತ ಅಂದೆ. ನೋಡಿ, ನನ್ನ ಭವಿಷ್ಯದ ಬಗ್ಗೆ ಯಾರು ಅಕ್ರೆ ತೋರಿಸ್ಬೇಕಾದ್ದಿಲ್ಲ. ದಿ ಮಿಸ್ಟರ್, ನಿಮ್ ಹೆಸರೇನು? ದಂಡಪಾಣಿ ಅಂತ. ದಂಡಪಾಣಿಯವರೇ, ನನಗೆ ಈ ಹುಡುಗ ಒಪ್ಪಿಗೆ. ಆದ್ರೆ ಇವ್ರು ಒಪ್ಲಿಲ್ವೇ? ಇವೆ ಯಾರೇ ಒಪ್ಕೊಳಕ್ಕೆ? ಒಂದ್ಸಲ ನೋಡಿ, ನೀವು ನೋಡೇ ಇಲ್ಲ. ಸುಮ್ಮನೆ ಇರ್ರಿ. ಗೊತ್ತಾಯ್ತು, ಆದ್ರೆ ಅವನು ಕರ್ನಾಟಕದಲ್ಲಿರೋಕೆ ಲಾಯಕ. ನೋಡ್ಕೊಳ್ಳಿ, ಮುಖ ನೋಡಿದ್ರೆ ಕೇಡಿ ಗಣ್ಣ ಕಾಣ್ತಾನೆ. ರೀ ದಂಡಪಾಣಿಯವರೇ, ನೀವು ಹೋಗಿ ಕರ್ಕೊಂಡ್ ಬನ್ರಿ. ಅವನು ಕೇಡಿ ಆದ್ರೇನು, ಪರಮ ಹೇಡಿ ಆದ್ರೇನು, ನಾನು ಅವನ್ನೇ ಮದುವೆ ಮಾಡ್ಕೋತೀನಿ. ಆಯ್ತು ಮೇಡಮ್, ನಾಳೆನೇ ಕರ್ಕೊಂಡು ಬರ್ತೀನಿ. ಹಾ, ಅಷ್ಟು ಮಾಡಿ. ನಿಮ್ಗೆ ಅಮೆರಿಕಾಗ್ ಹೋಗೋಕೆ ಒಂದು ಪಾಸ್ಪೋರ್ಟ್ ಬೇಕಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ಈ ಕಮ್ಮಂಗಿನ ಒಪ್ಕೋತಾ ಇದ್ದೀರಿ. ರೀ, ನನಗೆ ಅಮೆರಿಕ ಹುಚ್ಚೇನಿಲ್ಲ, ನನಗೆ ಕನ್ನಡ ಹುಚ್ಚೆ ಜಾಸ್ತಿ. ಕನ್ನಡ ಭಾಷೆನೇ ನನ್ನ ಜೀವ. ವೆರಿ ಗುಡ್. ಮದ್ವೆ ಆದ್ಮೇಲೆ ಜುಟ್ಟು ಹಿಡಿದಲ್ಲಿ ಗೆಲ್ಕೊಂಡ್ ಬರ್ತೀರಿ, ಗೊತ್ತಾ? ಒಳ್ಳೆ ತಾಪತ್ರ ಬಂದಲ್ಲಪ್ಪ. ಒಳ್ಳೇದಕ್ಕೆ ಹೇಳಿದ್ರೆ ಯಾರು ಕೇಳ್ತಾನೆ ಇಲ್ವೇ? ನಿಮ್ಮಿಷ್ಟ. ನನ್ನಿಷ್ಟನೇ ರೀ. ಅಲ್ಲ ಪೆದ್ದಿ,
ಮಿಸ್ ಪದ್ಮಿನಿ ಏನ್ರಿ? ನಾನು ಪದ್ದಿ ಅನ್ಲಿಲ್ಲ, ಯಾಕೆ ನನ್ನ ಕಾಫಿ ಕೊಡಲ್ವಾ? ಕಂಡು ಬರ್ಲಿಲ್ವಾ? ರೀ ನಾನೇ ಕಣ್ರಿ ಗಂಡು. ನೀವು ಗಂಡ? ಯಾಕೆ ನಾನು ಗಂಡು ತರ ಕಾಣಲ್ವಾ? ಫೋಟೋ ನೋಡಿದಾಗ ಗಂಡನ ಹಾಗೆ ಕಂಡ್ರಿ, ಆದ್ರೆ ಈ ಬಾಡಿ ನೋಡಿದ್ರೆ ಬನ್ನೇರು ಘಟ್ಟದ. ಸುಮ್ಮನೆ ಸಾಕು. ಯಾರು ಇವರು? ಇವರು ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ನನ್ನ ಬಾಡಿ ಬಗ್ಗೆ ಯಾಕೆ ಮಾತಾಡ್ಬೇಕು? ಹೀಗೆ ಮಾತಾಡ್ತಿರ್ತೀರೋ ಇಲ್ಲ ಹೆಣ್ಣು ತೋರಿಸ್ತಿರೋ? ಇಲ್ಲ ತೋರಿಸ್ತೀನಿ. ಅಮ್ಮ ಪದ್ಮಿನಿ, ನಿನ್ನ ಹೆಸರೇನು? ಪದ್ಮಿನಿ. ಏನು ಓದಿದ್ಯಾ? BSc. BSc ಅಷ್ಟೇನಾ? ನೀವೇನು ಓದಿದ್ದೀರಿ? ಅಪ್ಪ ನಾನೇನು ಓದಿದ್ದೀನಿ ಅಂತ ಇವ್ರು ಹೇಳಪ್ಪ. ನಾನು ಓದಿದ್ರಲ್ವೇನೋ, ನೀನೇನು ಓದಿದ್ಯಾ ಅಂತ ನನಗೆ ಗೊತ್ತಾಗೋದು. ಹುಡುಗ ಫಾರಿನ್ ನಲ್ಲಿ ಇದ್ದಾನೆ ಅಂದ್ರೆ? ಫಾರಿನ್ ಅಲ್ಲೇ ಇದ್ದಾನೆ, ಕೆನಡಾದಲ್ಲಿದ್ದಾನೆ. ಓ, ಏನ್ ಮಾಡ್ಕೊಂಡಿದ್ದಾನೋ? ಇಸ್ಕಾನ್ ಕೃಷ್ಣ ಟೆಂಪಲ್ ಪಕ್ಕದಲ್ಲಿ ತಿಪ್ಟೂರ್ ತೆಂಗಿನಕಾಯಿ ಅಂಗಡಿ ಇಟ್ಕೊಟ್ಟಿದ್ದೀನಿ. ಓ, ಸ್ಮಾರ್ಟ್, ವೆರಿ ಸ್ಮಾರ್ಟ್. ಅರ್ಥವಾಯ್ತು. ಅದ್ರ ಹುಡುಗಿನ ಕರ್ಕೊಂಡೋಗಿ ಕಾಯಿ ಅಂಗಡಿ ಪಕ್ಕದಲ್ಲಿ ಕುಂಕುಮದ ಅಂಗಡಿ ಇಡೋ ಪ್ಲಾನ್. ಆಗ ಹುಡುಗಿ ತುಂಬಾ ಅದೃಷ್ಟವಂತೆ. ಕಾಯಿ ಅಂಗಡಿ ಪಕ್ಕದಲ್ಲಿ ಕುಂಕುಮದ ಅಂಗಡಿ. ಕೆನಡಾದಲ್ಲಿ. ಹುಡುಗಿ ಒಪ್ಗೆನಾ? ನಿನ್ಗೊಪ್ಪಿಗೆನಾ? ನನಗೇನೋ ಒಪ್ಪಿಗೆ. ಹಾಗಾದ್ರೆ ನೀನೇ ಮದುವೆ ಮಾಡ್ಕೋ. ಏನ್ ಮಾತು ಅಂತ ಹೇಳ್ತೀರಾ? ಅದು ನಿಮಗೆ ಹೆಣ್ಣೊಪ್ಪಿಗೆನಾ ಅಂತ ಕೇಳಿದ್ರು ಅಷ್ಟೇನೆ. ಹಾ ಹಾಗಲ್ಲ ಸುಮ್ಮನೆ ಒಪ್ಕೊಂಡ್ಬಿಡಕ್ಕಾಗತ್ತಾ? ಕೆಲವು ಪ್ರಶ್ನೆಗಳನ್ನ ಕೇಳಬಾರ್ದಾ? ಹಾ, ಕೇಳಿ. ನಿನಗೆ ಡಾನ್ಸ್ ಬರುತ್ತಾ? ಬರಲ್ಲ. ಸಂಗೀತ ಬರುತ್ತಾ? ಗೊತ್ತಿಲ್ಲ. ಸಂಗೀತ ಬರಲ್ಲ, ಡಾನ್ಸ್ ಬರಲ್ಲ, ಮತ್ತೇನ್ ಬರುತ್ತೆ ನಿನಗೆ? ಕುಂಕುಮದ ಅಂಗಡಿ ಇಡೋಕೆ ಅದೆಲ್ಲ ಯಾಕ್ರಿ ಬೇಕು? ನೀನ್ ಸುಮ್ನೆ ರಯ್ಯ. ಜೀವನದಲ್ಲಿ ಮದುವೆ ಆಗೋದು ಒಂದೇ ಒಂದ್ಸಲ, ಅದು ಫಾರಿನ್ ಗಂಡು. ನೀವ್ ಕೇಳಿ ಸರ್. ಸಂಗೀತ ಬರಲ್ಲ ಅಂದ್ಮೇಲೆ ನನಗಿಷ್ಟ ಇಲ್ಲ. ಐ ಡೋಂಟ್ ಲೈಕ್ ಇಟ್. ದಯವಿಟ್ಟು ಆ ತೀರ್ಮಾನಕ್ಕೆ ಬಂದ್ಬಿಡ್ಬೇಡಿ. ಬರುತ್ತೆ ಅಂದ್ರೆ ಬರೋಲ್ಲ ಅಂದ್ರೆ ಬರುತ್ತೆ. ಸ್ವಲ್ಪ ಹಾಡ್ತಾಳೆ. ಸ್ವಲ್ಪ ಬಂದ್ರೆ ಸ್ವಲ್ಪನೇ ಹಾಡ್ಸ್ಬಿಡಿ, ಕೇಳ್ಬಿಟ್ಟು ಡಿಸೈಡ್ ಮಾಡ್ಬಿಡ್ತೀನಿ. ಅಯ್ಯೋ, ಇವನು ಬಿಡೋನಲ್ಲ. ನಿಮ್ಮ ಹಣೆ ಬರ ಬದಲಾಯಿಸಕ್ ಆಗಲ್ಲ. ಅದೇನ್ ಬರುತ್ತಾ ಅರ್ಚ್ ಬಿಡು ಮಾರೈತಿ. ಬ್ಯೂಟಿಫುಲ್. ಹೆಂಗ ನಮ್ಮ ಹುಡುಗಿ ಒಪ್ಗೆನಾ? ಹುಡುಗಿ ಒಪ್ಪಿಗೆ ಇಲ್ಲ. ಯಾಕೇನೋ ಪ್ರಶ್ನೆ ಇಲ್ಲ. ಒಟ್ನಲ್ಲಿ ಹುಡುಗಿ ಒಪ್ಪಿಗೆ ಇಲ್ಲ. ಲೇ ಒಪ್ಕೊಳಪ್ಪ. ಚಿನ್ನದಂತ ಹುಡುಗಿ ಒಪ್ಕೊಳ್ಳೋ. ನಿಮ್ಮಿಬ್ರು ಮದುವೆ ಆಗಿದೆಯಲ್ಲ, ನೀವು ಸುಮ್ಮನೆ ಬಿಡಿ. ಒಟ್ನಲ್ಲಿ ಹುಡುಗಿ ಒಪ್ಪಿಗೆ ಇಲ್ಲ. ಅಯ್ಯೋ, ನಮ್ಮ ಪದ್ಮಿನಿ ಅಷ್ಟು ಸುಂದರವಾಗಿ ಅಂದವಾಗಿ ಕೂತಿದ್ದಾಳೆ. ಚೆನ್ನಾಗಿಲ್ವಾ? ಇಲ್ಲ ಇಲ್ಲ ಇಲ್ಲ. ನಿನ್ನ ಕಾಕ ದೃಷ್ಟಿ ನೋಡಿದಾಗ್ಲೇ ನಾನು ಅಂದ್ಕೊಂಡೆ ಹುಡುಗಿ ಸಿಲೆಕ್ಟ್ ಮಾಡೋ ಯೋಗ್ಯತೆ ನಿನ್ಗಿಲ್ಲ ಅಂತ. ನೀನೇ ನೋಡಿದ್ದಾದ್ರೂ ಏನಿದೆ, ಬರೀ ತೆಂಗಿನಕಾಯಿ ನೋಡಿದ್ಯಾ? ನೋಡುವ ರೂಪನ, ಸುಂದರವಾದ ಕಣ್ಣುಗಳು, ಅಂದವಾದ ದುಂಡು ಮುಖ, ಮುಖಕ್ಕೆ ತಕ್ಕಂತೆ ಮೂಗು. ಇಂಥ ಹೆಣ್ಣನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ರೀ ಮಿಸ್ಟರ್, ನೀವೇನೇ ಹೇಳಿ ನನಗಂತೂ ಇಷ್ಟನೇ ಇಲ್ಲ. ನೋಡುವ ರೂಪ, ಆ ಸುಂದರವಾದ ಕಣ್ಣುಗಳು, ಅಂದವಾದ ಗುಂಡು ಮುಖ, ಮುಖಕ್ಕೆ ತಕ್ಕಂತೆ ಮೂಗು. ಇಂಥ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳೋಕೆ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ. ಅಂತೂ ಉಮೇಶ, ನಿನ್ ಪ್ಲಾನ್ ಸೂಪರ್ ಸಕ್ಸಸ್ ಕಣ. ಹೇಗಿತ್ತು ನನ್ನ ನಟನಾ ಚಾತುರ್ಯ? ಹೇಗಿತ್ತು? ಬಹಳ ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣಯ್ಯ. ಅವಳಿಗೆ ಹೇಗೆ ಅವಮಾನ ಮಾಡಿದೆ ಅಂದ್ರೆ ಇದು ಯಾರಿಗೂ ಯಾವತ್ತು ಸವಾಲಾಗಬಾರ್ದು. ಯಾಕೆ? ಆದ್ರೆ ಒಂದು, ಅವಳು ಸೌಂದರ್ಯ ನೋಡಿ
ನಾನೇ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀನೋ ಅಂತ ನನ್ಗೆ ಭಯ. ಅನ್ನಸ್ತಪ್ಪ. ನೀನು- ಆದ್ರೆ ನಿನ್ನ ಸ್ನೇಹ ಇದೆಯಲ್ಲ ಅದಕ್ಕೇನೆ ಹೆಚ್ಚು. ಈ ದುಡ್ಡಿದೆಯಲ್ಲ ದುಡ್ಡು ಅದು ಅಡ್ಡ ಬಂತು. ಸಿದ್ದರಾಮಯ್ಯ, ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೋಡು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಮಲ್ಲೇಶ್ ಅಂತ, ಸಿನಿಮಾ ಡೈರೆಕ್ಟರ್, ಸ್ವಲ್ಪ ತಿಕ್ಲು, ಆದ್ರೆ ಅವ್ರಿಗೆಲ್ಲ ಪರಿಚಯ ಮಾಡಿ ನಿಮ್ಗೆ ಎಲ್ರಿಗೂ ಚಾನ್ಸ್ ಕೊಡಿಸ್ತೇನೆ. ಡೋಂಟ್ ವರಿ. ತಗೊಳ್ಳ ನಾಗೇಶ್, ಥ್ಯಾಂಕ್ ಯು, ವೆಲ್ ಡನ್, ಚೆನ್ನಾಗಿ ಆಕ್ಟ್ ಮಾಡಿದ್ವಿ. ಅಂತೂ ಈ ರೋಡಲ್ಲಿ ತಿರುಗಾಡ್ದಂಗ್ ಮಾಡ್ಬಿಟ್ಟೆ ನಮ್ಮನ್ನ. ಅರೆ ರೋಡ್ ಅಲ್ರಿ ಅದು, ಎಸ್ಟೇಟು, ಆ ಮಹಾರಾಣಿದ ಎಸ್ಟೇಟ್ ಏನಂತ ತಿಳ್ಕೊಂಡಿದ್ವಿ. ಬ್ಯಾಂಗ್ಳೂರಲ್ಲಿ ದೊಡ್ಡ ರಾಣಿ ಅವಳು, ನೀವು ನೋಡ್ಬೇಕು. ಇದೇನಲ್ಲ ಅವತ್ತಂತೂ ತಡೆಯೋ ಅದೇ ಬೊಕ್ಕ ನೋಡು. ಹೇಗಿರೋ ಅಪ್ಪ ಸುಸ್ತಾಗೋಯ್ತು. ದೀಪ, ಒಂದು ಕಾಫಿ ತಗೊಂಡು. 100 ವರ್ಷ ಆಯ್ಸು. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು. ನಿನ್ ವಿಷಯನೇ ಮಾತಾಡ್ತಿದ್ದೆ. ನಿಮ್ಮ ಅಣ್ಣನ್ ಬೇಗ ಮದುವೆ ಮಾಡ್ಕೊಂತಿದ್ದೆ, ಅಷ್ಟೊತ್ತು ನೀ ಬಂದ್ಬಿಟ್ಟೆ. ಆ ಹುಡುಗಿ ಓದ್ಕೋಬೇಕು, ಮನೆ ಕೆಲಸ ಮಾಡ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಷ್ಟು ಕಷ್ಟ ನೋಡು. ನೀ ಬೇಗ ಮದುವೆ ಮಾಡ್ಕೊಂಡ್ರೆ ಅವ್ಳ ಕಷ್ಟನೂ ತಪ್ಪುತ್ತೆ. ಅದಕ್ಕೆ ಅವಳಿಗೆ ಒಂದು ಗಂಡು ಹುಡುಕಿದ್ದೀನಿ. ನಮ್ಮ ದೀಪಂಗ್ ಸರಿಯಾದ ಜೋಡಿ. ಹೋಗೋಣ. ಆದ್ರೆ ಲಕ್ಷ್ಮಣವ್ರೆ, ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕಪ್ಪ, ಹಣ ತೊಂದ್ರೆನಾ? ಅದು ಇದ್ದೇ ಇದೆ. ಅದಕ್ಕೆ ಸಾಲ ಆಗಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇನ್ನೇನು ಯೋಚನೆ? ಆದ್ರೆ ನನ್ನ ತಂಗಿನ ಹಣಕ್ಕೋಸ್ಕರ, ನನ್ನ ತಂಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಆರೋಗ್ಯ ಇದ್ದಾಗಿದ್ದಾಳೆ. ಹೌದು. ಅಂಥವಳನ್ನ ಹಣಕ್ಕೋಸ್ಕರ ಮದುವೆ ಮಾಡ್ಬಿಡ್ಬೇಕಾಗ್ತದಲ್ಲ ಅಂತ. ಅಯ್ಯಯ್ಯೋ, ಮುದುಕ್ನ ಗಂಡು. ಮುದುಕ ಆದ್ರೂ ನಾನೇನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಚಿಂತೆ ಇಲ್ಲ. ಆದ್ರೆ ಹುಡುಗನಿಗೆ ಒಂದು ಕಾಲು ಚೆನ್ನಾಗಿದೆ, ಒಂದು ಕಣ್ಣು ಚೆನ್ನಾಗಿದೆ. ಆದ್ರೆ ಇನ್ನೊಂದು ಕಾಲು, ಇನ್ನೊಂದು ಕಣ್ಣು. ಓ, ಮಂತ್ರಿ ಮಗ ಅಂದ್ರೆ ಗೊತ್ತಾಯ್ತು. ಅವ್ನಿಗೇನು ಹೆಚ್ಚು ಕಡಿಮೆ ಆಗೈತೆ ಅಂತ. ನಮ್ಮ ಹುಡುಗಿ ಚಂದುಳ್ಳಿ ಹೆಣ್ಣು, ಅವಳನ್ನ ಯಾಕಪ್ಪ ತಗೊಂಡೋಗಿ ಅವನು ಕೊಡ್ತೀಯಾ? ಮಾತು ಕೊಟ್ಟಾಗಿದೆಯಲ್ಲ. ಮಾತ್ ಕೊಟ್ರೆ ಆ ಕುಂಟನ್ನ ಕುರುಡನ್ನ ನಾನ್ ಮದ್ವೆ ಆಗ್ಬೇಕಾ? ನಾನು ಆಗಲ್ಲ. ದೀಪ, ಮಂತ್ರಿ ಮಗ. ಮಂತ್ರಿ ಮಗ ಅಂತ ನನ್ನ ಮಾವಿಗೆ ತಳ್ತೀಯಾ? ನೋಡು, ಅವನಿಗೆ ಒಂದು ಕಣ್ಣು ಕುರುಡಾಗಿದ್ರು ಇನ್ನೊಂದು ಕಣ್ಣು ಚೆನ್ನಾಗೇ ಇದೆ. ಒಂದು ಕಾಲು ಕುಂಟಾಗಿದ್ರು ಇನ್ನೊಂದು ಕಾಲು ಚೆನ್ನಾಗೇ ಇದೆ. ನೀವು ಕಾರಲ್ಲಿ ಹೋಗ್ತೀರಿ, ಕಾರಲ್ಲಿ ಬರ್ತೀರಿ, ಕಾಲ್ ಕಾಣಿಸೋದೇ ಇಲ್ಲ. ಕಣ್ಣಿಗೆ ಕೂಲಿ ಗ್ಲಾಸ್ ಹಾಕಿದ್ರೆ ಅದು ಕಾಣಿಸಲ್ಲ. ಅಣ್ಣ, ನಾನು ಈ ಮದ್ವೆ ಆಗ್ಲೇಬೇಕಾ? ಮತ್ತೆ ಇಲ್ಲಿದ್ರೆ ಮಂತ್ರಿಯವರು ನನಗೆ ಚೀಫ್ ಇಂಜಿನಿಯರ್ ಪೋಸ್ಟ್ ಕೊಡೋಲ್ಲ ಅಂತಾರೆ. ಮಂತ್ರಿ ಮಗ ಅಂತ ಏನು ಹೆಚ್ಚು ಕಮ್ಮಿ ಇದ್ರು ಅವನು ಕೊಟ್ಬಿಡಕ್ಕಾಗತ್ತಾ? ನನಗೆ ಮದ್ವೆ ಬೇಡ, ನಾನು ಆಗಲ್ಲ. ಸರಿ, ನನಗೇನಂತೆ, ಅವನೇ ಬಂದಿದ್ದಾನೆ, ನೀನೇ ಅವನಿಗೆ ಹೇಳು ಬೇಡ ಅಂತ. ರಾಜೇಶ್, ಏನ್ ಲಕ್ಷ್ಮೀನವ್ರೆ, ಸರಿಯಾಗಿ ನೋಡಿ. ಹಾಯ್ ಹೋಗಪ್ಪ, ಚಿಂದಂತ ಹುಡುಗನ್ ನೋಡ್ಬಿಟ್ಟು ನಮ್ಮನ್ನೇ ತಬ್ಬಿ ಮಾಡ್ಬಿಟ್ಟೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಸ್ವೀಟ್ ತಗೊಂಡ್ರಾ? ಅವಳು ರಾತ್ರಿ ಹೋದವಳು, ಇನ್ನೂ ಬಂದಿಲ್ಲ. ಹಾ? ಡ್ಯೂಟಿ ಡಾಕ್ಟರ್ ನನ್ ಬೈತಾ ಇದ್ದಾರೆ, ಯಾಕೆ ಹೊರಗಡೆ ಕಳಿಸ್ತೆ ಅಂತ. ನಾನೇನ್ ಮಾಡ್ಲಿ? ಅವಳೇ ಮಗುನ್ ಬಿಟ್ಟು ಹೋದ್ಲು ಅಂತ ಹೇಳ್ದೆ. ಎಲ್ಲಿ ಬರಲು? ಅದೇನೋ ಪ್ಯಾಲೇಸ್ ಲಾಡ್ಜ್ ಹೋಗ್ತೀನಿ ಅಂತ ಹೇಳಿದ್ಲು. ಪ್ಯಾಲೇಸ್ ಲಾಡ್ಜ್ಗ? ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ. ರೀ, ಮಗುನ್ ಕರ್ಕೊಂಡು ಹೋಗಿ. ಮಗುನ್ ನಾನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ನನ್ನ ಜೊತೆ ಬಂದ್ಬಿಡಿ ಡಾಕ್ಟರ್. ರೀ, ಏನ್ ಹೇಳ್ತಿದ್ದೀರಾ? ಮತ್ತಿನ್ನೇನು ಹೇಳಿ ಡಾಕ್ಟರ್, ಆ ಮಗು ಇನ್ನೂ ಕಣ್ಣು ಬಿಟ್ಟಿಲ್ಲ, ನೀವು ಮಗುನ್ ಕರ್ಕೊಂಡು ಹೋಗಿ ಅಂತಂದ್ರೆ ನಾನೇನ್ ಮಾಡ್ಲಿ? ಅದೇ ನೀವು ನನ್ನ ಜೊತೆ ಬಂದ್ರೆ ನಾನು ನಿಮ್ಗೆ ಇಡ್ಲಿ, ವಡೆ, ಮಸಾಲೆ ದೋಸೆ, ಪೂರಿ ಕೊಡಿಸ್ಬಹುದು, ನೀವು ಮಗು ಹಾಲು ಕುಡಿಸ್ಬಹುದು. ಏನಂದ್ರಿ? ಅಲ್ಲ, ಅಂದ್ರೆ ನಾನು ನಿಮ್ಮನ್ನು ನೋಡ್ಕೋತೀನಿ, ನೀವು ಮಗುನ ಆರೈಕೆ ಮಾಡಿ ಅಂತ ಹೇಳಿದ್ರೆ ತಪ್ಪ? ಸರಿ, ಹೋಗಿ ಬರ್ರಿ. ಒಂದ್ ವೇಳೆ ನೀವು ಬರ್ದೆ ಹೋದ್ರೆ? ಅವಳು ಬರ್ತಾಳೆ. ಅವಳು ಬರ್ದೆ ಹೋದ್ರೆ? ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಇಬ್ರು ಬರ್ದೆ ಹೋದ್ರೆ? ಏನ್ ಮಾಡಕ್ಕಾಗ್ತದೆ ಡಾಕ್ಟರ್, ನೀವೇ ಆ ಮಗುನ ದೊಡ್ಡವನನ್ನಾಗಿ ಮಾಡಿ ಬೆಳೆಸಿ ಓದಿಸಿ ಹೆರಿಗೆ ಡಾಕ್ಟರ್ನಾಗ ಮಾಡ್ಬಿಡಿ. ರೇ, ತಮಾಷೆ ಮಾಡ್ಬೇಡಿ. ನೋಡಿ, ಇವತ್ತು ನಾಳೆ ನೋಡ್ತೀನಿ. ನೀವಿಬ್ರು ಬರ್ದೆ ಹೋದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹಂಗ್ ಮಾಡ್ಬೇಡಿ. ಅವಳು ಎಲ್ಲಿದ್ರು ನಾ ಹುಡ್ಕೊಂಡು ಬರ್ತೀನಿ, ಪ್ಲೀಸ್. ಇಷ್ಟು ವರ್ಷಕ್ಕೆ ಇವತ್ತು ನನ್ನ ಗಂಡಸ್ತನದ ಸಾಧನೆಯ ಮೊದಲನೆಯ ಹೆಜ್ಜೆ. ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಲ್ ಛಕ್ ಜಿಲ್. ಹಾಲು ಯಾವ ನನ್ ಮಗನ್ ಬೇಕು ಅಲ್ಲಿಡು. ನಾನು ನಿನ್ಗೋಸ್ಕರ
ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ದೀಪ ಆರ್ಸು. ದೀಪ ಆರಿಸ್ಲಾ? ಇವತ್ತು ನಿನಗೆ ಅಡಿಗೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ಗೊತ್ತಾ? ಅದಕ್ಕೆ ದೋಸೆಯಿಂದಾನೇ ಇವತ್ತು ಪಾಠ ಪ್ರಾರಂಭ. ಈ ಹುಯ್ದು 2 ನಿಮಿಷ ಬಿಸಿಗೆ ಹಾಗೇ ಬಿಟ್ಟು ಬಿಟ್ರೆ ಗರಿ 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 ದೋಸೆ. ದೋಸೆ ಗರಮ ಗರಂ ದೋಸೆ, MTR ದೋಸೆ. ನೋಡ್ಯಾ? ತುಂಬಾ ಚೆನ್ನಾಗಿದೆ ರೀ. ಎಲ್ಲ ದೋಸೆನೂ ನೀವೇ ಹುಯ್ದಿದ್ರೆ ಚೆನ್ನಾಗಿರುತ್ತೆ ರೀ. ನೀನು ದೋಸೆ ಹುಯ್ಯೋದು ಕಲ್ತ್ಕೊ ಅಂದ್ರೆ ನನ್ನೇ ದೋಸೆ ಮಾಡು ಅಂತ್ಯಾ? ಮಾಡು ಮಾಡು ಮಾಡು, ಕಲ್ತ್ಕೋ ಕಲ್ತ್ಕೋ. ನಾನು ಚಟ್ನಿಗೆ ರೆಡಿ ಮಾಡ್ತೀನಿ. ಈ ಪ್ಲೇಟ್ ತೆಗೆದು ನೋಡು, ದೋಸೆ ಕ್ಲೀನಾಗಿ ಹೇಳುತ್ತೆ. ಏನ್ರಿ ಹೇಳ್ತಾನೆ ಇಲ್ವಲ್ರಿ ದೋಸೆ? ಸ್ವಲ್ಪ ಕಾವು ತಗೊಳ್ಳಿ ಇರ್ರಿ, ಆಮೇಲೆ ಅದ್ರಷ್ಟೇ ಎದ್ದೇಳುತ್ತೆ. ಏನ್ರಿ ಇದು ಹೇಳ್ತಾನೆ ಇಲ್ಲ? ಅದೆಲ್ಲ ನಾನು ಕೇಳಕ್ ತಯಾರಿಲ್ಲ. ನೀನು ದೋಸೆನ ಹಂಚಿಂದ ಹೊರಗಡೆ ತೆಗಿಲೇಬೇಕು. ಸುತ್ತು ಚೂರ್ ಚೂರೇ ಬಿಡಿಸ್ಕೊಂಡು ತೆಗಿ. ಅಯ್ಯೋಯ್ಯೋ, ನಮ್ಮಪ್ಪ ಕಲ್ಕತ್ತಾಯಿಂದ ಪ್ರೀತಿಯಿಂದ ನನಗೋಸ್ಕರ ತಂದ್ಕೊಟ್ಟು ದೋಸೆ ಕಲ್ಲು ಹಾಳು ಮಾಡ್ಬಿಟ್ಟಿಯಲ್ಲೇ. ಸಾರಿ ರೀ, ಇದನ್ ಬಿಡಿ. ಉಪ್ಪಿಟ್ಟು ಕೇಸರಿ ಬಾತ್ ಹೇಳ್ಕೊಡಿ, ಅದನ್ನ ಸರಿಯಾಗಿ ಮಾಡ್ತೀನಿ. ನಿನ್ ಕೋಪಕ್ಕೆ ದೋಸೆ ಹಂಚೆ ಚೂರ್ ಚೂರ್ ಆಗೋಯ್ತು. ಇನ್ನು ಉಪ್ಪಿಟ್ಟು ಕೇಸರಿ ಬಾತ್ ಜೊತೆಗೆ ಇನ್ನೇನೇನ್ ಹೋಗುತ್ತೋ. ಬಾತ್ಕೊಳ್ಳಿ ಬಾತ್ಕೊಳ್ಳಿ. ನೋಡ್ದ್ಯಾ ಈ ಅನ್ಯಾಯನ? ನಾ ಸನ್ಯಾಸಿ ಆಗ್ತೀನಿ ಅಂದ್ರೆ ಬೇಡ ಅಂದೆ. ನಾನ್ ನಿಮ್ಮನ್ ಸನ್ಯಾಸಿ ಆಗೋಕ್ ಬಿಡಲ್ಲ. ಹಾಗಾದ್ರೆ ನಾ ಹೇಳ್ದಾಗ ಕೇಳ್ತೀಯಾ? ಹೇಳಿ ಕೇಳ್ತೀನಿ. ಸಾರಿ, ಚಿಲ್ರೆ ಪಲ್ರೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಆ 3ನೇ ಕೆಲಸ ನೀ ಮಾಡ್ಬೇಕು. ಯಾವ್ದದು 3ನೇ ಕೆಲಸ? ಅಯ್ಯೋ, ಇಷ್ಟು ಬೇಗ ಮರ್ತು ಬಿಟ್ರೆ ಹೇಗೆ? ಕತ್ಲಾಗ್ತಿದ್ದ ಹಾಗೆ ತಲೆ ತುಂಬಾ ಮಲ್ಲಿಗೆ ಹೂ ಮುಡ್ಕೊಂಡು ನನ್ಗೆ ಹೊಟ್ಟೆ ತುಂಬಾ ಹಾಲು ಕುಡಿಸಿ ದೀಪ ಆರಿಸೋದು. ದೀಪ ಆರಿಸೋದಾ? ಆರ್ಸೆ ಬಿಡ್ತೀನಿ. ಶಂಭೋ ಮಹಾದೇವ. ಯಾರು ಇಲ್ಲ, ಹೋಗಪ್ಪ. ಶಂಭೋ ಮಹಾದೇವ. ಅಯ್ಯೋ ಅಯ್ಯೋ ಅಯ್ಯೋ, ಭಿಕ್ಷೆ ಕೇಳಕ್ಕೊಂದು ನೀತಿ ಬಿಡುವೆ, ಸೀದಾ ಒಳಗಡೆ ಬಂದ್ಬಿಡುವೆ. ಶಂಭೋ ಮಹಾದೇವ. ಹಿಡಿ. ಏನದು? ನುಚ್ಚಕ್ಕಿ. ಅಯ್ಯೋ, ನತ ದೃಷ್ಟ ಭಿಕ್ಷೆ. ಇದ್ರ ಬದಲು ದುಡ್ಡಾದ್ರೂ ಕೊಟ್ಟಿದ್ದಿದ್ರೆ ಹೋಟ್ಲಲ್ಲಿ ಚಿತ್ರಾನ್ನ ತಿಂದು ನೀರು ಕುಡಿತಾ ಇದ್ನಲ್ಲ. ಕೊಟ್ಟಿದ್ದನ್ನ ತಗೊಂಡ್ ಹೋಗಯ್ಯ. ಮೆತ್ತಿಗೆ ಮೆತ್ತಿಗೆ ಜೋಳಿಗೆ ಹರಿದೀತು. ಇಷ್ಟಾರ್ಥ ಸಿದ್ಧಿರಸ್ತು. ಈ ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ. ಎಲ್ಲೂ ಅಲ್ಲ ಮಗಳೇ, ಮೊನ್ನೆ ಬೆಡ್ರೂಮ್ ಅಲ್ಲಿ ಒದೆ ತಿಂದ ಗಂಡು, ಆ ನಿನ್ನ ಸನ್ಯಾಸಿ ಗಂಡ ನಾನೇ. ನಾನ್ ನಿಮ್ಮನ್ ಸನ್ಯಾಸಿ ಆಗೋಕ್ ಬಿಡಲ್ಲ ರೀ. ಎಲ್ಲ ನೀನು ದೀಪ ಆರಿಸಿದ ಮಹಿಮೆ. ಬಾತುಕೋಳಿ ಬಾತ್ಕೊಳ್ಳಿ, ನೀವ್ ಇದ್ಕೊಂಡು ಇವ್ರನ್ನ ಸನ್ಯಾಸಿ ಆಗೋಕ್ ಬಿಟ್ಟಿದ್ದೀರಲ್ಲ. ಅಮ್ಮಯ್ಯ, ಅವನಿಗೆ ಸನ್ಯಾಸಿ ಆಗೋ ಯೋಗನೇ ಇಲ್ಲ, ಆದ್ರೂ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ. ಆದ್ರೆ ದೀಪಾರ್ಸೋ ಬುದ್ಧಿ ಮಾತ್ರ ಹೋಗಿಲ್ಲ. ನಾನೇನ್ ಮಾಡ್ಲಿ? ನೀವೇನು ಮಾಡ್ಬೇಡಿ ರೀ, ನಂಗೊಂದು ತಿಂಗಳ ಟೈಮ್ ಕೊಡಿ. ನಾನ್ ನಿಮಗೆ ಸರಿಯಾಗಿ ಹಾಲು ಕೊಟ್ಟು ಸರಿಯಾಗಿ ದೀಪ ಆರಿಸ್ತೀನಿ. ಆರಿಸ್ತೀಯ. ಕುಡಿಯೋ ಹಾಲಲ್ಲಿ ಏನನ್ನಾದ್ರೂ ಬೆರೆಸಿ ಟೋಟಲ್ ಆಗಿ ಮೈನ್ ಸ್ವಿಚ್ ನ ಆಫ್ ಮಾಡ್ಬೇಕು ಅಂತಿದ್ಯಾ? ಹಾಗಲ್ಲ ರೀ, ಕೇಳಿ ಸ್ವಲ್ಪ. ನಾನ್ ಮಾಡೋ ಒಂದು ಕರ್ತವ್ಯ ಇದೆ. ಅದೇನು ಅಂತ ನನಗೆ ಗೊತ್ತು. ಏನದು? ನೀನ್ ಮಲಗಿದ್ದಾಗ ಒಂದ್ ದೊಡ್ಡ ಕಲ್ ತಗೊಳ್ಳೋದು, ನಿನ್ ಬುರುಡೆ ಮೇಲೆ ರಪ್ ಅಂತ ಹಾಕೋದು, ಶಂಭೋ ಮಹಾದೇವ ಅಂತ ಹೋಗೋದು. ಬಾತ್ಕೊಳ್ಳಿ, ನೀನು ರಾಂಗ್ ಐಡಿಯಾ ಕೊಡ್ತೀಯ. ಹೋಗಯ್ಯ, ನಾವ್ ಹೆಂಗಾರ ಇರ್ತೀವಿ. ನೀ ಹೆಂಗೆ ಅಂದ್ರೆ ಉರಿಯೋ ಬೆಂಕಿಗೆ ನಂದಿನಿ ತುಪ್ಪ ಹಾಕ್ದಂಗೆ. ಅಲ್ವೇನೆ ಸುಂದ್ರಿ? ಹೌದು ಡಾರ್ಲಿಂಗ್. ಒಳ್ಳೆ ನನ್ ಮಗನ್ ಕರ್ಕೊಂಡ್ ಬಂದ್ರೆ ಬುದ್ಧಿ ಹೇಳೋಕೆ. ಏಯ್ ಬಾತ್ಕೊಳ್ಳಿ, ಇದ್ರಲ್ಲೇನ್ ನೋಡ್ತಾ ಇದ್ಯಾ?
ಅದು ನೀವಿಬ್ರು ಒಂದಾಗೋ ರೇಖೆ ಎಲ್ಲಿದೆ ಅಂತ ಬೂದ್ಗಾಜ್ ಹಾಕಿ ಹುಡುಕ್ತಾ ಇದೀನಿ. ಸಿಕ್ತಾ? ಸಿಕ್ತೇ ಇದ್ರು ಸಿಕ್ಕುವಾಗ ಮಾಡ್ತೀನಿ ಬಾ. ಅಮ್ಮ ಸುಂದರಿ, ಏನಿಲ್ಲ ಇಲ್ಲ, ಇವನು ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿತ್ತು. ನಿನ್ಗೆ ನಿನ್ಗೆ ಗದೆ ಗದೆ ಗದೆ. ಅಮ್ಮ ಸುಂದರಿ, ಮದುವೆ ಆದ್ಮೇಲೆ ಇವನ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ಸನ್ಯಾಸಿ ಆಗ್ಬಿಡ್ತೀನಿ. ಯಾವ್ದಾದ್ರೂ ಒಳ್ಳೆ ಆಶ್ರಮ ಎಲ್ಲಾ ತರದಲ್ಲೂ ಅಡ್ಜಸ್ಟ್ ಆಗೋಂಥದ್ದು ಇರುತ್ತಾ ಅಂತ ಕೇಳ್ದ. ನಿನ್ನೊಂದ್ ಮಾತು ಕೇಳ್ಕೊಂಡು ಆಶ್ರಮ ಹುಡ್ಕೋಣ ಅಂತಿದ್ದೀನಿ. ತಮ್ಮ ಅಭಿಪ್ರಾಯ? ಅದಕ್ಕೆ ಯಾಕೆ ಇವ್ರು ಸನ್ಯಾಸಿ ಆಗ್ಬೇಕು? ಸನ್ಯಾಸಿ ಅಲ್ಲ, ನಾ ಸುಖವಾಗಿ ಸಂಸಾರಿಯಾಗಿ ಮನೇಲಿ ಇರೋದಕ್ಕೆ ನೀ ತೃಪ್ತಿಯಾದ ಕೆಲಸ ಏನ್ ಮಾಡಿದ್ಯಾ ಹೇಳು? ಏ ಬಾತ್ಕೋಳಿ, ಇದಕ್ಕೇನೆ ನಿಂಗೆ ನಾಯ್ಡು ಹೋಟ್ಲಲ್ಲಿ ನಾಟಿ ಕೋಳಿ ಕೊಡಿಸಿ ಇಲ್ಲಿ ಕರ್ಕೊಂಡ್ ಬಂದಿರೋದು? ಹೇಳಯ್ಯ ಹೇಳಯ್ಯ. ಅಮ್ಮ, ಎಂಟಿ ಕೈಯಲ್ಲಿ ಅಡಿಗೆ ಮಾಡಿಸಿ ಊಟ ಮಾಡದೆ ಇದ್ಮೇಲೆ ಸನ್ಯಾಸಿ ತಾನೆ. ಹೂ ಮುಡ್ಕೊಂಡು ಪಾರ್ಕು ಸಿನಿಮಾ ಅಂತ ಕೈ ಹಿಡ್ಕೊಂಡು ಓಡಾಡದೆ ಇದ್ಮೇಲೆ ಸನ್ಯಾಸಿ ತಾನೆ. ರಾತ್ರಿ ಆದ್ಮೇಲೆ ಹಾಲು ಕುಡಿದು ದೀಪ ಆರಿಸಿ ಮಲಗದೆ ಇದ್ಮೇಲೆ ಸನ್ಯಾಸಿ ತಾನೆ. ಓಹೋ, ಅದ ಇವ್ರ ಕಂಪ್ಲೇಂಟ್. ಅದೇ ಅದೇ ಅಡಿಗೆ ಹೇಳ್ಕೊಟ್ರೆ ನಾನ್ ಅಡಿಗೆ ಕೆಲಸ ಮಾಡ್ತೀನಿ, ಅದಕ್ಕೆ ಯಾಕೆ ಇವ್ರು ಸನ್ಯಾಸಿ ಆಗ್ಬೇಕು? ಇವ್ರ ಮಲ್ಲಿಗೆ ಹೂ ತಂದ್ಕೊಟ್ರೆ ನಾನ್ ತಲೆ ತುಂಬಾ ಮುಡ್ಕೊಂಡು ಇವ್ರ ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ, ಅದಕ್ಕೆ ಯಾಕೆ ಸನ್ಯಾಸಿ ಆಗ್ಬೇಕು? ಇವ್ರ ಹಾಲ್ ತಂದ್ಕೊಟ್ರೆ ಕತ್ಲಾದ್ ಕೂಡ್ಲೆ ಕುಡ್ಸಿ ದೀಪ ಹಾರಿಸ್ತೀನಿ, ಅದಕ್ಕೆ ಯಾಕೆ ಇವ್ರ ಸನ್ಯಾಸಿ? ಅಮ್ಮ ದುರ್ಗಾ ಮಾತೆ. ಅಯ್ಯೋ ಬಾತ್ಕೋಳಿ, ನನ್ನ ಇಷ್ಟು ದೊಡ್ಡ ಸಮಸ್ಯೆನ ಇಷ್ಟು ಸುಲಭವಾಗಿ ನೀನು ಬಗೆಹರಿಸಿದ್ರು ಇನ್ನೂ ಅರಳಿ ಮರದ ಕೆಳಗೆ ಕೂತಿದ್ಯಲ್ಲ. ಡೋಂಟ್ ವರಿ, ಗುಜರಿಗೆ ಹೋಗಿ ಜಿಂಕ್ ಶೀಟ್ ತಂದು ಶೆಡ್ ಹಾಕಿ ಶೆಲ್ಟರ್ ಮಾಡಿಸ್ಕೊಡ್ತೀನಿ. ಆ ಶೆಡ್ಡಲ್ಲಿ ನೀನು ಸಂಪಾದನೆ ಮಾಡ್ಕೊಂಡು ಬಿದ್ದಿರು. ಈ ಕತ್ಲಾಗ್ತಾ ಇದೆ, ದೀಪ ಆರಿಸ್ಬೇಕು. ನೀನು ಹೋಗಯ್ಯ, ಹೋಗಪ್ಪ ರಾಜ. ಡಾರ್ಲಿಂಗ್, ಡಂಬಲ್ಸ್ ಕೆಳಗೆ. ನೀವು ನನಗೆ ಎಷ್ಟು ಹೊಡೆದ್ರು ನಾನು ಅಷ್ಟೇ ಸರ್ ಹೇಳೋದು, ಯಾಕಂದ್ರೆ ನಾನು ಹೇಳೋದು ಸತ್ಯ ಸರ್. ಅಷ್ಟೇನಾ ಹೇಳೋದು? ಹೇಳಿಸ್ತೀನಿ ಬಿಡು. ಇದೇನ್ ಗೊತ್ತಾ? ವಿಸ್ಕಿನ ಸರ್? ಅರ್ಸಿನ? ಇದನ್ನ ಕುಡಿದ್ರೆ ಎಲ್ಲ ನಿಜ ಹೇಳ್ತಾರೆ. ನೀವ್ ಯಾಕೆ ಸರ್ ಕುಡಿಸ್ತೀರಿ? ನಾನೇ ಕುಡಿತೀನಿ. ಥ್ಯಾಂಕ್ಸ್. ಚೇಸ್. ಕುಡಿ ಕುಡಿ. ವಂಡರ್ಫುಲ್. ಸತ್ಯ ಬರ್ತಾ ಇದೆ ಸರ್, ಬರ್ಕೊಳ್ಳಿ. ರೆಡಿ? ಏಯ್, ರೆಕಾರ್ಡ್ ಮಾಡ್ಕೊಡ್ರ. ಚೆನ್ನ ಕುಡಿ, ಚೆನ್ನ ಕುಡಿ. ನೋಡಿ ಸರ್, ನಾನು ಟ್ಯಾಕ್ಸಿಲಿ ಕೂತ್ಕೊಳ್ಳುವಾಗ ಆ ಬಾಗಿಲಿಂದ ಆಕೆ ಬಂದ್ಲು ಸರ್. ನಾನು ಎಂಗೇಜ್ ಮಾಡಿದ ಟ್ಯಾಕ್ಸಿ ಅಂದೆ ಸರ್, ಹೊಟ್ಟೆ ತೋರಿಸಿದ್ರು ಸರ್, ಹೆರಿಗೆ ನೋವು ಅಂದ್ಲು ಸಾರಿ ನಾನು ನೋಡಲಿಲ್ಲ ಅಂದು ಡ್ರಾಪ್ ಮಾಡ್ತೀನಿ ಅಂದೆ ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸ್ತೀನಿ ಅಂತ ಅಂದೆ ಸರ್. ಒಳಗಡೆಯಿಂದ ಕವರ್ ತೆಗೆದು ಪೋಸ್ಟ್ ಮಾಡಿ ಅಂದಳು ಸರ್. ಅದು ನಾನು ನಿನಗೆ ಹೆರಿಗೆ ನೋವು ಇದೆಯಲ್ಲಮ್ಮ, ಮೊದಲು ನಿನ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಆಮೇಲೆ ಆ ಲೆಟ್ರ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಪೋಸ್ಟ್ ಮಾಡಿದೆ ಸರ್. 900 ರೂಪಾಯಿ ದಂಡ ಆಯಿತು ಸರ್, ಅಷ್ಟೇ ಸರ್. ಅಪ್ಪಯ್ಯ, ಇಷ್ಟೇ ತಾನೆ? ಇನ್ನೇನಿಲ್ಲ ತಾನೆ? ಹೊರಡು. ಹೊರಡು. ಏಯ್, ಈ ನನ್ನ ಮಗ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಕರೆಕ್ಟಾಗಿ ಫಾಲೋ ಮಾಡಿ, ಸಿಕ್ಕಾಕೋತಾನೆ. ಹೊರಡಿ. ಸಾರಿ. ಏಯ್, ತಾಳಿ ತಾಳಿ ಚೆಕ್ ಮಾಡ್ಕೋತೀನಿ. ನಾನೇನ್ ಕಳ್ಳಿನೇನ್ರಿ? ಯಾರಿಗೆ ಗೊತ್ತು, ಈಗಿನ ಕಾಲದಲ್ಲಿ ಗಂಡಸರೇ ಕಳ್ತನ ಮಾಡ್ಬೇಕು ಅಂತೇನಿಲ್ಲ. ಬಸ್ನಲ್ಲಿ ಗೊತ್ತಿಲ್ಲ ನಂಗೆ, ಜೋರಾಗಿ ಡಿಕ್ಕಿ ಹೊಡಿತಾರೆ. ಬಸ್ಸಿಂದ ಹಿಡಿದು ಕೆಳಗೆ ಜೇಬ್ ಚೆಕ್ ಮಾಡಿದ್ರೆ ಪರ್ಸೇ ಇಲ್ಲ. ನೀವು ಅಷ್ಟು ಜೋರಾಗಿ ಡಿಕ್ಕಿ ಹೊಡೆದ್ರಲ್ಲ, ಅದಕ್ಕೆ ಪರ್ಸ್ ಚೆಕ್ ಮಾಡ್ಕೊಂಡು. ಪರವಾಗಿಲ್ಲ, ನೀವು ಇನ್ನು ಹೋಗ್ಬೋದು. ನಾನು ಯಾಕೆ ಹೋಗ್ಲಿ? ನೀವೇ ಹೋಗ್ಬೇಕು. ನಾನೇ ಹೋಗ್ಬೇಕಾ? ಹೌದು, ನಾನು ಇಲ್ಲಿ ಕೆಲಸ ಮಾಡೋ ಸೇಲ್ಸ್ ಗರ್ಲ್. ನೀವು ನಮ್ಮ ಗಿರಾಕಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಕಳ್ಳೆ ಅಂದಿದ್ದಕ್ಕೆ ದೊಡ್ಡ ರಂಪಾನೆ ಮಾಡ್ಬಿಡ್ತಿದ್ದೆ. ಈಗಲೂ ಅದನ್ನೇ ಮಾಡ್ತಾ ಇದ್ದೀರಲ್ಲ ಮತ್ತೆ. ಎಕ್ಸ್ಕ್ಯೂಸ್ ಮೀ. ಎಸ್, ಲಿಪ್ಸ್ಟಿಕ್ಸ್, ಕಾಸ್ಮೆಟಿಕ್ಸ್, ಅದು ಇದೆಲ್ಲ ಬೇಕಾದಷ್ಟು ಐಟಮ್ಸ್ ತಗೊಂಡ್ಬಿಟ್ಟಿದ್ದೀನಿ. ಐ ವಾಂಟ್ ಸಮ್ ಬ್ಯೂಟಿಫುಲ್ ಸ್ಟಾಕಿಂಗ್ಸ್ ಅಂಡ್ ಸಾರೀಸ್. ತೋರಿಸ್ತೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಅವ್ರು ಏನು ಕೇಳಿದ್ರು ಇಲ್ಲ ಅಂದ್ಬಿಡಿ. ಯಾಕೆ? ಹೆಂಗಸರಿಗೆ ಆಸೆ ಜಾಸ್ತಿ, ತಗೋತಾನೆ ಇರ್ತಾರೆ. ನೋಡಿ, ಶೋರೂಮ್ ಇರೋದು ಏನ್ ಕೇಳ್ತಾರೋ ಅದನ್ನ ತೋರ್ಸೋಕೆ ವಿನಃ ಇಲ್ಲ ಅನ್ನೋದಕ್ಕಲ್ಲ. ನಿಮ್ಮ ಮಾತು ಕೇಳ್ಕೊಂಡು ನಾನು ಇಲ್ಲ ಅಂತಂದ್ರೆ ಮ್ಯಾನೇಜರ್ ನನ್ನ ಸೀಟ್ ನಿಂದ ಇಲ್ಲ ಅನ್ಸ್ಬಿಡ್ತಾರೆ. ಹೋಗ್ರಿ ಹೋಗ್ರಿ. ನೀವ್ಯಾಕ್ರಿ ನಿದ್ದೆ ಮಾಡ್ತಿದ್ದೀರಾ? ನಿಮ್ಗೆ ಏನ್ ಬೇಕು ಅಂತ ಹೇಳಲೇ ಇಲ್ಲ. ನೀವು ಬಿಲ್ ಮಾಡಿ, ಆಮೇಲೆ ಹೇಳ್ತೀನಿ. ಅರೆ,
ಅದೇನು ಬಿಲ್ ಬರೀತಿದ್ದೀರೋ ಮಗ್ಗಿ ಬರೀತಿದ್ದೀರೋ? ನಿಮ್ಗೆ ಅದೆಲ್ಲ ಯಾಕೆ ಸುಮ್ಮನಿರಿ, ಬಿಲ್ ಕೊಡೋರು ಅವರು. ಅಣ್ಣ ಬಿಲ್. ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾಯ್ತಲ್ಲ ಈಗ. ಯಾಕಣ್ಣ ತಗೋಬಾರ್ದಿತ್ತಾ? ಎಲ್ಲಾದ್ರೂ ಉಂಟೆ, ಒಬ್ಬಳೆ ತಂಗಿ ನೀನು, ತಿಂಗಳಿಗೆ ಒಮ್ಮೆ ತಾನೇ ಕೊಡಿಸ್ತಿದ್ದೀನಿ, ದಿವಸ ಕೊಡಿಸ್ತಾ ಇಲ್ವಲ್ಲ. ದುಡ್ಡು ಖರ್ಚು ಮಾಡೋಕೆ. For more updates, like, comment, subscribe to our channel.